ನಮಸ್ಕಾರ ಎಲ್ರಿಗೂ. ಇವತ್ತು 7th February 2025. ಟೈಮ್ ಬಂದು 9:31 ಆಗಿದೆ. ಸಪೋರ್ಟ್ ಇತ್ತು, ರೆಸಿಸ್ಟೆನ್ಸ್ ಇತ್ತು, ಬ್ರೇಕ್ ಆಗಿ ಸಪೋರ್ಟ್ ಆಗಿದೆ. ಇಯರ್ ಟೈಮ್ ಫ್ರೇಮ್ಗೆ ಹೋಗಿ ನೋಡೋಣ. 15 ಮಿನಿಟ್ಸು. ಈ ಟ್ರೆಂಡ್ ಲೈನ್ದು ನಾನು ಹಾಗೆ ಇಟ್ಕೊತೀನಿ. ಟ್ರೆಂಡ್ ಲೈನ್ನ ಉಳಿಸ್ಕೊಂಡಿದ್ದೀನಿ. ಇದು ನೆನ್ನೆ ರೆಸಿಸ್ಟೆನ್ಸ್ ಏನೈತೆ ಈಗ ಸಪೋರ್ಟ್ ಆಗಿದೆ. ಇಲ್ಲೊಂದು ಮೊದಲೇ ಒಂದು ರೆಸಿಸ್ಟೆನ್ಸ್ ಇತ್ತು, ನಾನು ಡ್ರಾ ಮಾಡಿಟ್ಟಿದ್ದೆ. ಈಗ ಅದನ್ನು ಪ್ರಾಪರ್ ರೆಸಿಸ್ಟೆನ್ಸ್ ಆಗಿ ಯೂಸ್ ಮಾಡ್ತೀನಿ. ಓಕೆ, ಇವತ್ತು ಮಾರ್ಕೆಟು ಬುಲ್ಲಿಶ್ ಇದೆ ಕಾಣಿಸ್ತಾ ಇದೆ. ಅಂದರೆ ಸ್ವಲ್ಪ ಕಾಲ್ ಸೈಡ್ ಹೋಗೋಣ ಅಂತ, ಬೈ ಮಾಡೋಣ ಅಂತ, ಅಂದರೆ ಮೇಲೆ ಹೋಗುತ್ತೆ ಮಾರ್ಕೆಟು. ನನಗೆ ಆಪರ್ಚುನಿಟಿ ಸಿಕ್ಕಿದ್ಮೇಲೆ ನಾನು ಎಂಟ್ರಿ ಕೊಡ್ತೀನಿ. ಸದ್ಯ ಡೌನಲ್ಲಿ ಇಳೀತಾ ಇದೆ. ನನಗನ್ಸ್ದಂಗೆ ಇಲ್ಲಿ ಬಂದು ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೆಲ್ಲಾದರೂ ಬೌನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ, ವೆಯ್ಟ್ ಮಾಡ್ತೀನಿ. ನಾನಿವತ್ತು ಬೈ ಮಾಡಬೇಕು ಅಂತಲೇ ಇದ್ದೀನಿ. ಸೆಲ್ ಮಾಡೋಕ್ಕೆ ಯಾವುದು ಇಲ್ಲ. ಇಲ್ಲೊಂದು ಚಿಕ್ಕದು ಟ್ರೆಂಡ್ ಲೈನ್ ಹೋಗ್ತಾ ಇದೆ. ಇಲ್ಲೊಂದು ಡ್ರಾ ಮಾಡಿರ್ತೀನಿ, ನೋಡೋಣ. ಓಕೆ, ನಾನು ಈ ಟ್ರೆಂಡ್ ಲೈನ್ ಉಳಿಸ್ಕೊತೀನಿ. ಇದನ್ನು ಉಳಿಸ್ಕೊತೀನಿ. ಇದು ದೊಡ್ಡದಿದೆಯಲ್ಲ ಹಳೆಯದು, ಇದನ್ನು ಡಿಲೀಟ್ ಮಾಡ್ತೀನಿ. ಈಗ ಇಲ್ಲಿ ಬಂದು ಇಲ್ಲಿಂದ ಏನಾದರೂ ರೀಬೌನ್ಸ್ ಆಗಿ ಮೇಲೆ ಹೋಯ್ತು ಅಂದರೆ ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ನಾನು ಎಂಟ್ರಿ ಕೊಡ್ತೀನಿ ಬೈ ಸೈಡು. ನೋಡೋಣ, ಮತ್ತೆ ಬಂದು ನಾನು ಜಾಯ್ನ್ ಆಗ್ತೀನಿ, ಅಪ್ಡೇಟು ಕೊಡ್ತೀನಿ ಏನಾಯಿತು ಅಂತ. ಈಗ ಟೈಮ್ ಬಂದು 10:59 ಆಗಿದೆ. ನಾನು ಎಂಟ್ರಿ ಕೊಟ್ಟಿದ್ದೀನಿ. 165ಗೆ ಎಂಟ್ರಿ ಕೊಟ್ಟೆ, 1165ಗೆ. ನಂದು ಟಾರ್ಗೆಟ್ ಬಂದು 171 ನಂದು ಟಾರ್ಗೆಟು. ಸ್ಟಾಪ್ ಲಾಸ್ ಬಂದು ಲಾಸ್ಟ್ ಸ್ವಿಂಗಿಗೆ ಇಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಪ್ರಾಫಿಟಲ್ಲೇ ಇದ್ದೀನಿ. 3 ರೂಪೀಸ್ ಪ್ರಾಫಿಟಲ್ಲಿದ್ದೀನಿ. 165, 168 ಬಂದಿತ್ತು. ಈಗ 167 ಇದೆ. 2 ರೂಪೀಸ್ ಪ್ರಾಫಿಟಲ್ಲಿದ್ದೀನಿ. ನಾನು ಇನ್ನು 3 ರೂಪೀಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ. ಪ್ರಾಫಿಟ್ ಇಟ್ಟಾಗುತ್ತಾ ಇಲ್ಲ ಸ್ವಲ್ಪ ಮೇಲೋಗಿ ವಾಪಸ್ ಕೆಳಗೆ ಬರ್ತಾ ನೋಡೋಣ. ನಾನಂತೂ ವೆಯ್ಟ್ ಮಾಡ್ತೀನಿ. ಮತ್ತೆ ಅಪ್ಡೇಟ್ ಮಾಡ್ತೀನಿ, ಜಾಯ್ನ್ ಆಗ್ತೀನಿ ಮತ್ತೆ. ಈಗ ಟೈಮ್ ಬಂದು 11:20 ಆಗಿದೆ. ನನ್ನ ಟಾರ್ಗೆಟ್ ಇಟ್ಟಾಯಿತು ಆಲ್ರೆಡಿ. 165ಗೆ ಎಂಟ್ರಿ ಕೊಟ್ಟಿದ್ದು ನಾನು, 1165ಗೆ. ನನ್ನ ಫಸ್ಟ್ ಟಾರ್ಗೆಟ್ ಬಂದು 171 ಇತ್ತು. ಸೆಕೆಂಡ್ ಟಾರ್ಗೆಟ್ ಬಂದು ನಂದು 175 ಇದೆ. ಇಲ್ಲಿದೆ ನನ್ನ ಸೆಕೆಂಡ್ ಟಾರ್ಗೆಟು. ಆಲ್ಮೋಸ್ಟ್ ಅಲ್ಲಿ ಇಟ್ಟಾಯಿತು. ಇದನ್ನು ನಾನು ಎಕ್ಸಿಟ್ ಆಗ್ತಾಯಿದ್ದೀನಿ. ಎಕ್ಸಿಟ್ ಆಗಿದ್ದೀನಿ ಆಲ್ರೆಡಿ. 5 ರೂಪೀಸಿಗೆ ನಾನು ಎಕ್ಸಿಟ್ ಆಗೋಣ ಅಂದ್ಕೊಂಡೆ. ಕ್ಯಾಂಡಲ್ ಸ್ವಲ್ಪ ಸ್ಟ್ರಾಂಗ್ ಇತ್ತು, ಬೈ ಸೈಡ್ ಸ್ವಲ್ಪ ಸ್ಟ್ರಾಂಗ್ ಇತ್ತು. ನಾನು ವೆಯ್ಟ್ ಮಾಡಿದೆ. 3 ಮಿನಿಟ್ಸ್ ವೆಯ್ಟ್ ಮಾಡಿದ್ದಕ್ಕೆ ನೋಡಿ ನನಗೆ ಇನ್ನೊಂದು 5 ರೂಪೀಸ್ ಬಂತು. ಟೋಟಲ್ ಇವತ್ತು ಟಾರ್ಗೆಟ್ 10 ರೂಪೀಸ್ ನಂದು ಇಟ್ಟಾಗಿದೆ. ಮಾರ್ನಿಂಗ್ ಏನಾಯ್ತು ಅಂದರೆ, ಮಾರ್ನಿಂಗೇ ನಾನು ಹೇಳಿದ್ದೆ ಇವತ್ತು ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತ. ಟ್ರೆಂಡ್ ಲೈನ್ ಒಂದು ಡ್ರಾ ಮಾಡಿದ್ದೆ ನಾನು. ನೋಡಿದ್ದು ಟ್ರೆಂಡ್ ಲೈನು, ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೆ. ಇದು ನೋಡಿ ಬ್ರೇಕ್ ಆಯಿತು. ಬ್ರೇಕ್ ಆಗಿ ಸೆಲ್ ಸೈಡ್ ಇರೋರ್ನೆಲ್ಲ ಟ್ರ್ಯಾಪ್ ಮಾಡ್ತು. ಅದಾದಮೇಲೆ ನಾನು ಬುಲ್ಲಿಶ್ ಇರೋದ್ರಿಂದ ನಾನು ಎಂಟ್ರಿ ಕೊಡಲಿಲ್ಲ, ವೆಯ್ಟ್ ಮಾಡ್ತಿದ್ದೆ. ಮತ್ತು ಇಲ್ಲೊಂದು ಸಪೋರ್ಟ್ ಬೇರೆ ಇತ್ತು, ಈ ಸಪೋರ್ಟ್ ಬೇರೆ ಇತ್ತು. ಇದನ್ನು ಆ್ಯಕ್ಚುಲಿ ಬ್ರೇಕ್ ಮಾಡಿದ್ದಿದ್ರೆ ಡೌನ್ ಸೈಡ್ಗೆ ಹೋಗ್ತಾಯಿತ್ತು ಅದು. ಇದನ್ನು ಬ್ರೇಕ್ ಮಾಡಲಿಲ್ಲ, ಇಲ್ಲಿಂದನೇ ರಿವರ್ಸ್ ತೊಗೊಂಡು ಇಲ್ಲಿ ಮೇಲ್ಗಡೆ ವಾಪಸ್
ಈ ರೇಂಜ್ ಒಳಗಡೆ ಬಂತಲ್ಲ, ನಾನು ಅದನ್ನ ನೋಡ್ಕೊಂಡು ಎಂಟ್ರಿ ಕೊಟ್ಬಿಟ್ಟು ನನ್ನ ಟಾರ್ಗೆಟ್ ಹಿಟ್ಟಾಯಿತು. ನೋಡಿ, ಈ ಥರ ಫ್ರೇಕ್ ಬ್ರೇಕ್ಔಟ್ ತುಂಬ ಆಗುತ್ತೆ. ಇದರಿಂದ ಸ್ವಲ್ಪ ಹುಷಾರಾಗಿರಬೇಕು. ನಮಗೆ ಮಾರ್ಕೆಟು ಟ್ರೆಂಡ್ ಗೊತ್ತಿರಬೇಕು. ಆ್ಯಕ್ಚುಲಿ ಟ್ರೆಂಡ್ ಬಂದು ಇವತ್ತು ಅಪ್ ಟ್ರೆಂಡು. ಅದಕ್ಕೆ ನಾನು ಈ ಕಡೆ ಇಲ್ಲಿ ಬ್ರೇಕ್ ಆಗಿದ್ದರೂ ನಾನು ಹೋಗ್ತಾ ಇರಲಿಲ್ಲ ಕೆಳಗಡೆಗೆ. ನಾನು ಅಪ್ಸೈಡ್ ಮೂಮೆಂಟ್ಗೆ ಕಾಯ್ತಾ ಇದ್ದೆ. ಯಾವತ್ತು ಟ್ರೆಂಡ್ ಯಾವ ಕಡೆ ಇರುತ್ತೋ ಮಾರ್ಕೆಟು, ನಾವು ಆ ಕಡೆ ಹೋಗಬೇಕು. ಈಗ ಟ್ರೆಂಡ್ ಬಂದು ಅಪ್ಸೈಡ್ ಟ್ರೆಂಡ್ ಇದೆ ನೋಡಿ. 15 ಮಿನಿಟ್ಸಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಥರ್ಡ್ ಫೆಬ್ರವರಿಯಿಂದ ಕಂಟಿನ್ಯೂಸ್ ಅಪ್ಪಲ್ಲೇ ಇದೆ ಮಾರ್ಕೆಟು, ಅಂದರೆ ಅಪ್ ಟ್ರೆಂಡಲ್ಲೇ ಇದೆ. ಈಗ ಇಲ್ಲಿಂದನೇ ರಿವರ್ಸ್ ತೊಗೊಳುತ್ತಾ ನೋಡಬೇಕು. ಮಂಡೆಗೆ ನಾನಿದೆ ಸಪೋರ್ಟು, ಇದೆ ರೆಸಿಸ್ಟೆನ್ಸ್ ಯೂಸ್ ಮಾಡ್ತೀನಿ. ಈ ಟ್ರೆಂಡ್ ಲೈನ್ ಏನಿದೆ ಇದು ಮಂಡೆಗೆ ನನಗೆ ಬೇಕಾಗಿಲ್ಲ. ಇದು ಹೊಸ್ದಾಗಿ ಡ್ರಾ ಮಾಡೋಣ. ಟ್ರೆಂಡ್ ಲೈನ್ ಸಿಕ್ಕುತ್ತೆ ನೋಡ್ತೀನಿ, ಸಿಕ್ಕಿದ್ರೆ ನೋಡ್ತೀನಿ, ಡ್ರಾ ಮಾಡ್ತೀನಿ. ಇದನ್ನು ನಾನು ಮಂಡೆಗೆ ಉಳಿಸ್ಕೊತೀನಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು. ಮಾರ್ಕೆಟ್ ಯಾವ ಟ್ರೆಂಡಲ್ಲಿರುತ್ತೋ ಆ ಕಡೆ ನೀವು ತೊಗೊಂಡ್ರೆ ಪ್ರಾಫಿಟ್ ಅಂತ ಪಕ್ಕ ಆಗೇ ಆಗುತ್ತೆ. ನಾನಿನ್ನೂ ಅಪ್ ಟ್ರೆಂಡಲ್ಲಿತ್ತು, ನಾನು ಮೇಲೆ ತೊಗೊಂಡೆ. ಇವತ್ತು ಅಪ್ ಟ್ರೆಂಡಲ್ಲಿತ್ತು, ನಾನು ಬೈಯೇ ತೊಗೊಂಡೆ. ಓಕೆ ಫ್ರೆಂಡ್ಸ್, ಮಂಡೇ ಬರ್ತೀನಿ ನಾನು ತಿರ್ಗಾ. ಇವತ್ತು ಟ್ರೇಡ್ ಮುಗೀತು ನಂದು, ಪ್ರಾಫಿಟಲ್ಲೇ ಮುಗಿದಿದೆ. ಚೆನ್ನಾಗಿ ಆಯಿತು ಪ್ರಾಫಿಟ್ಟು.